ನಮಸ್ಕಾರ. ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. 100 ವರ್ಷಗಳ ಹಳೆಯ ಕಟ್ಟಡ ಕುಸಿತ, ಅವಶೇಷಗಳಡಿ ಸಿಲುಕಿದ ಮೂವರು. 100 ವರ್ಷ ಹಳೆಯ ಕಟ್ಟಡವೊಂದು ಕುಸಿದ ಪರಿಣಾಮ ಮೂವರು ಅವಶೇಷಗಳಡಿ ಸಿಲುಕಿರುವ ಘಟನೆಯೊಂದು ಗೋಣಿಕೊಪ್ಪದಲ್ಲಿ ಸಂಭವಿಸಿದೆ. ಮಡಿಕೇರಿಯ ಗೋಣಿಕೊಪ್ಪದಲ್ಲಿ ಗುರುವಾರ ಈ ಘಟನೆ ನಡೆದಿದ್ದು, ಸುಮಾರು 100 ವರ್ಷಗಳಷ್ಟು ಹಳೆಯ ಕಟ್ಟಡವೊಂದು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಪರಿಣಾಮ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಟ್ಟಡ ಸಂಪೂರ್ಣ ನೆಲಸಮಗೊಂಡಿದ್ದು, ಅವಶೇಷಗಳಡಿಯಲ್ಲಿ ಮೂವರು ಸಿಲುಕಿದ್ದಾರೆ ಎನ್ನಲಾಗಿದೆ. ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದರು. ಕಟ್ಟಡ ಕುಸಿತ ಸಿಲುಕಿಕೊಂಡ 4 ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಕಟ್ಟಡದ ಒಳಭಾಗದಲ್ಲಿ ಇನ್ನೂ 3 ಸಿಲುಕಿರುವ ಶಂಕೆ ಇದೆ. ಇದಾಗ ಎನ್ಡಿಆರ್ಎಫ್ ತಂಡ ಆಗಮಿಸಿ ಅಗ್ನಿಶಾಮಕ ದಳದೊಂದಿಗೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ತಿಳಿಸಿದರು. ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಎನ್ಡಿಆರ್ಎಫ್ ತಂಡ ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸಿ ಮೂವರನ್ನ ರಕ್ಷಿಸಿದ್ದಾರೆ ಎನ್ನಲಾಗಿದೆ. ಟೌನಿನ ಒಂದು ದುರಾದೃಷ್ಟ ಅಂತ ಹೇಳಿದ್ರೆ ತಪ್ಪಿಲ್ಲ. ಏನು ಅಂಬೂರು ಬಿರಿಯಾನಿ ಅಂತ ಒಂದು ಹೋಟೆಲ್ ನಿಂತಿತ್ತು. ಅದು ಒಂದು 2 ಗಂಟೆ ಸಮಯದಲ್ಲಿ ದಿಢೀರಾಗಿ ಇಂಥ ಸಂದರ್ಭದಿಂದ ಅದರೊಳಗಡೆ ಇದ್ದ 7 ಜನರು ಏನೂ ತೊಂದರೆ ಇಲ್ಲದೆ ಹೊರಗಿದ್ದಾರೆ. ಒಂದು ಇಬ್ಬರಿಗೆ ಸ್ವಲ್ಪ ಸಣ್ಣ ಸಣ್ಣ ಪೆಟ್ಟುಗಳು ತಲೆಗೇಟಾಗಿದ್ದ ವಿಚಾರಗಳಿದೆ. ಅದರಲ್ಲಿ ಒಂದು 80 ವರ್ಷ ಹಿಂದದ ಒಂದು ಕಟ್ಟಡ. ಬಹುಶಃ ಗೋಣಿಕೊಪ್ಪದಲ್ಲಿ ಇಂಥ ಕಟ್ಟಡ ತುಂಬ ಇದೆ. ಅದೆಲ್ಲ ತೆರವಾಗುವಂಥ ಕೆಲಸ ಮಾಡಬೇಕು. ಹಾಗೆ ಏನು ಅನಾಹುತ ಆಗದೆ ಒಂದು ಸುತ್ತವಾಗಿ ಎಲ್ಲ ಕೆಲಸವನ್ನು ನಡೀತಾ ಇದ್ದಾರೆ. ಮತ್ತು ಪೊಲೀಸಿನವರು, NDRF ಮತ್ತು ಅಗ್ನಿಶಾಮಕದವರು ಮತ್ತು ಇಲ್ಲಿ ಲೋಕಲ್ ಸೇರಿ ತೆರವು ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಎಷ್ಟು ಜನಕ್ಕೆ ಕಟ್ಟಡದೊಳಗೆ ಎಷ್ಟು ಜನ ಇದ್ದರು? ಕಟ್ಟಡದೊಳಗೆ 7 ಜನ ಇದ್ದರು. 3 ಜನನು ಸ್ವಲ್ಪ ಪ್ರಾಬ್ಲಮ್, ಒಬ್ಬ ಮಾತ್ರ ಕೊನೆಗೆ ಸಿಕ್ಕಿದವರು. ಬಾಕಿಯೆಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ಆಸ್ಪತ್ರೆ ಚೆನ್ನಾಗಿದೆ, ತೊಂದರೆ.